ಕರ್ನಾಟಕದ ವಿಧಾನಮಂಡಲ ಉಭಯ ಸದನಗಳ ಅಧಿವೇಶನ ಇವತ್ತು ಹೇಗೆ ನಡೆಯುತ್ತೆ ಅನ್ನೋ ವಿಚಾರದ ನಡುವೆಯೇ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಹಿರಿಯ ಸಚಿವರು ಸಭೆ ಸೇರ್ತಾ ಇದ್ದಾರೆ. ಅದು ಕೂಡ ಕೌತುಕಕ್ಕೆ ಕಾರಣವಾಗಿದೆ. ಏನೆಲ್ಲ ಡಿಸ್ಕಸ್ ಮಾಡ್ತಾರೆ ಇವತ್ತು, ಎಸ್ಪೆಷಲಿ ನಿನ್ನೆಯ ರಾಜ್ಯಪಾಲರ ಘಟನೆ, ರಾಜ್ಯಪಾಲರ ಭಾಷಣದ ವಿಚಾರ ಏನಿದೆ ಆ ವಿಚಾರದ ಬಳಿಕ ಇದೀಗ ಇವತ್ತು ಬಿಜೆಪಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಅಟ್ಯಾಕ್ ಮಾಡೋ ಸಾಧ್ಯತೆಗಳಿದೆ. ಯಾಕಂತಂದ್ರೆ ರಾಜ್ಯಪಾಲರಿಗೆ ಅಗೌರವ ತೋರಿಸಿದ್ದಾರೆ ಅಂತ. ಮತ್ತೊಂದು ಕಡೆ ಕಾಂಗ್ರೆಸ್ ಹೇಳ್ತಾ ಇರ್ತಕ್ಕಂಥದ್ದು ಗೋ ಬ್ಯಾಕ್ ಗವರ್ನರ್ ಅನ್ನುವಂತಹ ಒಂದು ಅಭಿಯಾನವನ್ನ ಮಾಡ್ತಾ ಇದೆ. ಆ ಬಗ್ಗೆ ಕೂಡ ಹೆಚ್ಚು ಫೋಕಸ್ ಮಾಡೋ ಚಾನ್ಸಸ್ ಇದೆ. ಆ ಬಗ್ಗೆನೇ ಡಿಸ್ಕಷನ್ ಆಗಬಹುದು ಮೀಟಿಂಗ್ ಅಲ್ಲಿ ಅಂತ ಹೇಳಲಾಗಿದೆ. ಈ ದಿಢೀರ್ ಮೀಟಿಂಗ್ ಹಿಂದೆ ಇನ್ನೂ ಏನಾದ್ರೂ ಉದ್ದೇಶ ಇದೆಯಾ, ಇನ್ನೂ ಏನಾದ್ರೂ ರಣತಂತ್ರ ಹೆಣೆಯುವಂತದ್ದು ನಡೀತಾ ಇದೆಯಾ ಅನ್ನುವಂತಹ ಕುತೂಹಲ ಗರಿಗೆದರಿದೆ. ನೋಡಿ, ನರೇಗಾ ವಿಚಾರವಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಇಂಪಾರ್ಟೆಂಟ್ ಅಲಿಗೇಷನ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ವಿರುದ್ಧ. ಸೊ ಈ ವಿಚಾರವಾಗಿ ಹೇಗೆ ಅದಕ್ಕೆ ಕೌಂಟರ್ ಕೊಡೋದು ಅಂತ ಕಾಂಗ್ರೆಸ್ನಲ್ಲಿ ಸಿದ್ದತೆ ನಡೀತಾ ಇದೆಯಾ? ಸಿಎಂ ನಿವಾಸದಲ್ಲಿ ಹಿರಿಯ ಸಚಿವರುಗಳ ಜೊತೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಇದ್ದಾರೆ. ಹಿರಿಯ ಸಚಿವರುಗಳ ಜೊತೆ ಈ ಕುರಿತಾಗಿ ಚರ್ಚೆ ನಡೀತಾ ಇದೆಯಾ, ಪ್ಲಾನಿಂಗ್ ನಡೀತಾ ಇದೆಯಾ? ಅಧಿವೇಶನದಲ್ಲಿ ಈ ಆರೋಪವನ್ನ ಎದುರಿಸೋದು ಹೇಗೆ ಅಂತ ಏನಾದ್ರೂ ಚರ್ಚೆ ನಡೀತಾ ಇದೆಯಾ? ಎಚ್ ಕೆ ಪಾಟೀಲ್ ಇದ್ದಾರೆ, ಜಿ ಪರಮೇಶ್ವರ್ ಇದ್ದಾರೆ, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ ಹಾಗೂ ಶಾಸಕ ಪೊನ್ನಣ್ಣ ಇದಿಷ್ಟು ಜನ ಭಾಗಿಯಾಗಿದ್ದಾರೆ. ನರೇಗಾ ಬಗ್ಗೆ ಸಮರ್ಥವಾದ ಚರ್ಚೆಯನ್ನ ಮಂಡಿಸಬೇಕಾಗತ್ತೆ ಇವತ್ತು. ಯಾಕಂತಂದ್ರೆ ಮೇಜರ್ ಅಲಿಗೇಷನ್ ಮಾಡಿದ್ದಾರೆ, ಸಾವಿರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗೆಯೇ ಸಿಎಜಿ ವರದಿಯ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಆ ಕುರಿತಾಗಿ ಸಿಎಂ ಮನೆಯಲ್ಲಿ ಇವತ್ತು ಪ್ರಿಪರೇಷನ್ ನಡೀತಾ ಇದೆಯಾ? ಇವಾಗ ಬಿಫೋರ್ ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ನಡೀತಾ ಇದೆಯಾ, ತಯಾರಿ ನಡೀತಾ ಇದೆಯಾ? ಅನಂತರ ಅಧಿವೇಶನಕ್ಕೆ ತೆರಳುತ್ತಾರೆ ಅಂತ ಹೇಳಲಾಗಿದೆ. ಸೊ ಇವತ್ತು ಸಿಎಂ ಮನೆಯಲ್ಲಿ ಹಿರಿಯ ಸಚಿವರುಗಳ ಜೊತೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್, ಕಾವೇರಿ ಸಿಎಂ ನಿವಾಸ ಕಾವೇರಿಯಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದೆ. ಆ ಮೀಟಿಂಗ್ ನಲ್ಲಿ ಅನೇಕ ಸಚಿವರುಗಳು ಭಾಗಿಯಾಗಿದ್ದಾರೆ. ಅಷ್ಟೆಲ್ಲ ನರೇಗಾ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೌಂಟರ್ ಆಕ್ಷನ್ ತಗೋಬೇಕು ಅನ್ನೋ ವಿಚಾರದಲ್ಲಿ ಈಗ ಪ್ಲಾನಿಂಗ್ ನಡೀತಾ ಇದೆ ಅಂತ ಹೇಳಲಾಗಿದೆ. ಇವತ್ತು ಅಧಿವೇಶನದಲ್ಲಿ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪಗಳಿಗೆ ಉತ್ತರ ಕೊಡೋದಕ್ಕೆ ತಯಾರಿ ನಡೆಸಿಕೊಳ್ಳಲಾಗ್ತಾ ಇದೆ ಸಿಎಂ ನಿವಾಸ ಕಾವೇರಿಯಲ್ಲಿ. ಇದರ ಹೊರತಾಗಿ ಇನ್ನೂ ಏನಾದ್ರೂ ಹೊಸ ರಣತಂತ್ರವನ್ನ ಹೂಡಲಾಗ್ತಾ ಇದೆಯಾ ಅನ್ನುವಂಥದ್ದು. ಬಿಕಾಸ್ ರಾಜ್ಯಪಾಲರ ಭಾಷಣದ ವಿಚಾರ ಸಾಕಷ್ಟು ಕಾವನ್ನ ಪಡ್ಕೊಳ್ತಾ ಇದೆ. ಗೋ ಬ್ಯಾಕ್ ಗವರ್ನರ್ ಅಂತ ರಾಜ್ಯಾದ್ಯಂತ ಅಭಿಯಾನ ನಡೆಸೋದಕ್ಕೆ ಕೂಡ ಕಾಂಗ್ರೆಸ್ ಸಿದ್ದತೆಯನ್ನ ನಡೆಸಿಕೊಳ್ತಾ ಇದೆ. ಈ ಇಡೀ ಅಧಿವೇಶನವನ್ನ ಕರೆದಿರೋದೇ ಇದರಲ್ಲಿ ಪ್ರಮುಖವಾದ ಅಂಶ ಇರತಕ್ಕಂಥದ್ದು ಕೇಂದ್ರದ ಜಿ ಮಸೂದೆಯನ್ನ ವಿರೋಧಿಸಿ ಕೊಡ್ತಾ ಇರತಕ್ಕಂಥ ಒಂದು ಪ್ರತಿಭಟನೆ, ವಿರೋಧಿಸ್ತಾ ಇರತಕ್ಕಂಥ ಖಂಡನೆ, ಅದನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಮುಂದಿನ ಪ್ಲಾನ್ ಆಫ್ ಆಕ್ಷನ್ ಏನು ಅನ್ನೋದನ್ನ ಡಿಸ್ಕಸ್ ಮಾಡಕ್ಕೆ ಮುಖ್ಯಮಂತ್ರಿಗಳ ಮನೆಗೆ ಕರೆದಿದ್ದಾರೆ. ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಇನ್ನೊಂದು ಹೈ ವೋಲ್ಟೇಜ್ ಡೇ ಅಂತಾನೆ ಹೇಳಬೇಕು. ಸೊ ಅಧಿವೇಶನದಲ್ಲಿ ಬಿಜೆಪಿ ಕಾಂಗ್ರೆಸ್ ಇಬ್ಬರ ನಡುವೆ ಕೂಡ ಬಿಸಿ ಬಿಸಿ ಚರ್ಚೆಗಳಾಗೋ ಸಾಧ್ಯತೆ ಇದೆ, ಕಾವೇರೋ ಸಾಧ್ಯತೆ ಇದೆ. ನಿನ್ನೆ ರಾಜ್ಯಪಾಲರ ಭಾಷಣದ ವಿಚಾರ ಇವತ್ತು ಇನ್ನಷ್ಟು ತೀವ್ರತೆಯನ್ನ ಪಡ್ಕೊಳ್ಬಹುದು ಅಂತ. ಮತ್ತೆ ನರೇಗಾ ವಿಚಾರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಮಾಡಿರ್ತಕ್ಕಂಥ ಆರೋಪ, ಏನೆಲ್ಲ ಪ್ಲಾನಿಂಗ್ ನಡೆದಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ, ಮತ್ತೆ ಇವತ್ತು ಏನೆಲ್ಲ ಆಗ್ಬೋದು? ನಿಮ್ಮ ಹತ್ರ ಈ ಕ್ಷಣಕ್ಕೆ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮೊದಲನೇದಾಗಿ ಸಿಎಂ ನಿವಾಸದಲ್ಲಿ ಕರೆಯಲಾಗಿದ್ದಂತಹ ಸಭೆ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಎಷ್ಟು ಗಂಟೆಗೆ ಅನ್ನೋ ಮಾಹಿತಿ ಸದ್ಯ ಮಟ್ಟಿಗೆ ಯಾರು ಕೊಟ್ಟಿಲ್ಲ. ಯಾಕಂದ್ರೆ
ಬೆಳಿಗ್ಗೆ 8 ಗಂಟೆಯ ವೇಳೆಗೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸಲಾಯಿತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ ಇರಬಹುದು, ಎಚ್ ಕೆ ಪಾಟೀಲ್ ಇರಬಹುದು, ಅನೇಕ ಹಿರಿಯ ಸಚಿವರುಗಳನ್ನ ತಿಂಡಿ ತಿನ್ನೋದಕ್ಕೆ ಕರೆದಿದ್ರು. ಈ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ತೆಗೆದುಕೊಳ್ಳಬೇಕಾದಂತಹ ನಿರ್ಣಯಗಳನ್ನ, ವಿಧಾನಸಭೆಯಲ್ಲಿ ಮಾಡಬೇಕಾದಂತಹ ಹೋರಾಟದ ಚಿತ್ರಣವನ್ನ ತಿಳಿಸುವಂತ ಒಂದು ಪ್ಲಾನಿಂಗ್ ನಲ್ಲಿ ಇದ್ರು ಅನ್ನೊಂದು ಮಾಹಿತಿ ಬಂದಿತ್ತು. ಈ ಕಾರಣದಿಂದ ಮೊದಲನೇದಾಗಿ ಸರ್ಕಾರದ ಬಳಿ ಇದ್ದಂತ ಒಂದು ಅಸ್ತ್ರ ಅಂದ್ರೆ ನರೇಗಾ ಹೆಸರನ್ನ ವಿಬಿಜಿ ರಾಮ್ಜಿಗೆ ಬದಲಾಯಿಸಿರೋದನ್ನ ಈ ಬಾರಿ ಪ್ರಸ್ತಾಪ ಮಾಡಬೇಕು, ಇದನ್ನು ವಿಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ಬೇಕು ಅನ್ನೋದೊಂದು ಪ್ರಮುಖವಾದಂತಹ ಅಸ್ತ್ರ ಸರ್ಕಾರಕ್ಕೆ ವಿಪಕ್ಷದ ವಿರುದ್ಧ ಇತ್ತು. ಅದಾದ ನಂತರ ರಾಜ್ಯಪಾಲರು ನಿನ್ನೆ ಭಾಷಣವನ್ನ ಸುಮಾರು 1.5-2 ನಿಮಿಷದಲ್ಲಿ ಮುಗಿಸಿ ಹೊರ ನಡೆದಿದ್ದನ್ನ ಅಗೌರವ ಅಂತ ತೋರಿಸುವಂತ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡಬೇಕಾಗಿತ್ತು. ಆ ಕಾರಣದಿಂದ ಈ ಎರಡೂ ವಿಚಾರಗಳ ಬಗ್ಗೆ ಹಾಗಿದ್ದುಕೊಂಡು ಮೂರನೇದು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಾಡಿರುವಂತಹ ಆರೋಪದ ವಿಚಾರವಾಗಿ ಈ 3 ಪಾಯಿಂಟ್ಗಳನ್ನ ಅಸ್ತ್ರವಾಗಿ ಇಟ್ಕೊಂಡು ಯಾವ ರೀತಿ ನಾವು ಹೋರಾಡಬೇಕು, ಯಾವ ರೀತಿ ನಾವು ವಿಪಕ್ಷಗಳು ಭಯ ಮುಚ್ಚಿಕೊಂಡು ಕುಳಿತುಕೊಂಡಂತೆ ಮಾಡಬೇಕು ಅನ್ನೋದು ವಿಚಾರವನ್ನ ಮಾತನಾಡೋದಕ್ಕೆ ಸಿಎಂ ನಿವಾಸದಲ್ಲಿ ಇವತ್ತು ಬೆಳಗ್ಗೆ 8 ಗಂಟೆಗೆ ಒಂದು ಸಭೆಯನ್ನ ಕರೆಯಲಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಈಗ ಆ ಕರೆಯಲಾಗಿದ್ದಂತಹ ಸಭೆಯನ್ನ ಮುಂದೂಡಲಾಗಿದೆ. 11 ಗಂಟೆಗೆ ಹೇಗಿದ್ರು ಕೂಡ ಅಸೆಂಬ್ಲಿ ಶುರುವಾಗುತ್ತೆ. ಅದಕ್ಕೆ ಮೊದಲು ಏನಾದರೂ ವಿಧಾನಸೌಧದಲ್ಲೇ ಸಣ್ಣ ಮಟ್ಟದ ಒಂದು ಸಭೆಯನ್ನ ಮಾಡ್ತಾರ ಅಥವಾ ಬೆಳಿಗ್ಗೆ 10 ಗಂಟೆ ವೇಳೆಗೆ ಸಿಎಂ ರವರ ನಿವಾಸದಲ್ಲಿ ಮಾಡ್ತಾರ, ಈ ಒಂದು ವಿಚಾರವಾಗಿ ಇನ್ನೂ ಕ್ಲಾರಿಟಿ ಸಿಗಬೇಕಾಗಿದೆ. ಆದರೆ ಖಂಡಿತವಾಗಿಯೂ ಬಿಜೆಪಿಯನ್ನ ಕೇಂದ್ರದಲ್ಲೂ ಕೂಡ ತರಾಟೆಗೆ ತೆಗೆದುಕೊಳ್ಬೇಕು, ರಾಜ್ಯದಲ್ಲೂ ಕೂಡ ತರಾಟೆಗೆ ತೆಗೆದುಕೊಳ್ಬೇಕು. ರಾಜ್ಯದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಗವರ್ನರ್ ಅವರ ಮುಖಾಂತರ ರಾಜ್ಯದ ಬಿಜೆಪಿ ನಾಯಕರನ್ನ ತರಾಟೆಗೆ ತೆಗೆದುಕೊಳ್ಬೇಕು ಅನ್ನೋ ಒಂದು ನಿರ್ಣಯವನ್ನ ಕಾಂಗ್ರೆಸ್ ಮಾಡಿರುವಂತದ್ದು. ಅದರ ಜೊತೆಗೆ ರಾಜ್ಯಪಾಲರ ವಿರುದ್ಧ ನಾವು ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೇವೆ, ಗೋ ಬ್ಯಾಕ್ ಗವರ್ನರ್ ಚಳುವಳಿಯನ್ನ ಮಾಡ್ತೇವೆ ಅಂತ ತಿಳಿಸಿದ್ರು. ರಾಷ್ಟ್ರಪತಿಗಳಿಗೂ ಕೂಡ ಪತ್ರವನ್ನ ಬರೀತೇವೆ ಅಂತ ತಿಳಿಸಿದ್ರು. ಇದನ್ನ ವಿಧಾನಸಭೆಯಲ್ಲಿ ಪರಿಷತ್ನಲ್ಲಿ ಪ್ರಸ್ತಾಪ ಮಾಡುವಂತ ಚಿಂತನೆಯಲ್ಲಿದ್ರು. ಯಾವೆಲ್ಲ ನಾಯಕರಿಗೆ ಯಾವ ಜವಾಬ್ದಾರಿ ಕೊಡ್ತಾರೆ, ಯಾರು ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ನಿರ್ಣಯಗಳನ್ನ ಮಾಡಬೇಕಾಗಿತ್ತು. ಆದರೆ ತಾತ್ಕಾಲಿಕವಾಗಿ ಈ ಒಂದು ಮೀಟಿಂಗ್ ಮುಂದೂಡಲಾಗಿದೆ. ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಒಟ್ಟಾರೆ ಇವತ್ತು ಕರ್ನಾಟಕದ ವಿಧಾನಮಂಡಲ ಉಭಯ ಸದನಗಳ ಅಧಿವೇಶನ ಇವತ್ತು ಹೇಗೆ ನಡೆಯುತ್ತೆ ಅನ್ನೋ ವಿಚಾರದ ನಡುವೆಯೇ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಹಿರಿಯ ಸಚಿವರು ಸಭೆ ಸೇರ್ತಾ ಇದ್ದಾರೆ. ಅದು ಕೂಡ ಕೌತುಕಕ್ಕೆ ಕಾರಣವಾಗಿದೆ. ಏನೆಲ್ಲ ಡಿಸ್ಕಸ್ ಮಾಡ್ತಾರೆ ಇವತ್ತು, ಎಸ್ಪೆಷಲಿ ನಿನ್ನೆಯ ರಾಜ್ಯಪಾಲರ ಭಾಷಣದ ವಿಚಾರ ಏನಿದೆ ಆ ವಿಚಾರದ ಬಳಿಕ ಇದೀಗ ಇವತ್ತು ಬಿಜೆಪಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಅಟ್ಯಾಕ್ ಮಾಡೋ ಸಾಧ್ಯತೆಗಳಿದೆ. ಯಾಕಂತಂದ್ರೆ ರಾಜ್ಯಪಾಲರಿಗೆ ಅಗೌರವ ತೋರಿಸಿದ್ದಾರೆ ಅಂತ. ಮತ್ತೊಂದು ಕಡೆ ಕಾಂಗ್ರೆಸ್ ಹೇಳ್ತಾ ಇರ್ತಕ್ಕಂಥದ್ದು ಗೋ ಬ್ಯಾಕ್ ಗವರ್ನರ್ ಅನ್ನುವಂತಹ ಒಂದು ಅಭಿಯಾನವನ್ನ ಮಾಡ್ತಾ ಇದೆ. ಆ ಬಗ್ಗೆ ಕೂಡ ಹೆಚ್ಚು ಫೋಕಸ್ ಮಾಡೋ ಚಾನ್ಸಸ್ ಇದೆ. ಆ ಬಗ್ಗೆನೇ ಡಿಸ್ಕಷನ್ ಆಗಬಹುದು ಮೀಟಿಂಗ್ ಅಲ್ಲಿ ಅಂತ ಹೇಳಲಾಗಿದೆ. ಈ ದಿಢೀರ್ ಮೀಟಿಂಗ್ ಹಿಂದೆ ಇನ್ನೂ ಏನಾದ್ರೂ ಉದ್ದೇಶ ಇದೆಯಾ, ಇನ್ನೂ ಏನಾದ್ರೂ ರಣತಂತ್ರ ಹೆಣೆಯುವಂತದ್ದು ನಡೀತಾ ಇದೆಯಾ ಅನ್ನುವಂತಹ ಕುತೂಹಲ ಗರಿಗೆದರಿದೆ. ನೋಡಿ, ನರೇಗಾ ವಿಚಾರವಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಇಂಪಾರ್ಟೆಂಟ್ ಅಲಿಗೇಷನ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ವಿರುದ್ಧ. ಸೊ ಈ ವಿಚಾರವಾಗಿ ಹೇಗೆ ಅದಕ್ಕೆ ಕೌಂಟರ್ ಕೊಡೋದು ಅಂತ ಕಾಂಗ್ರೆಸ್ನಲ್ಲಿ ಸಿದ್ದತೆ ನಡೀತಾ ಇದೆಯಾ? ಸಿಎಂ ನಿವಾಸದಲ್ಲಿ ಹಿರಿಯ ಸಚಿವರುಗಳ ಜೊತೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಇದ್ದಾರೆ. ಹಿರಿಯ ಸಚಿವರುಗಳ ಜೊತೆ ಈ ಕುರಿತಾಗಿ ಚರ್ಚೆ ನಡೀತಾ ಇದೆಯಾ, ಪ್ಲಾನಿಂಗ್ ನಡೀತಾ ಇದೆಯಾ? ಅಧಿವೇಶನದಲ್ಲಿ ಈ ಆರೋಪವನ್ನ ಎದುರಿಸೋದು ಹೇಗೆ ಅಂತ ಏನಾದ್ರೂ ಚರ್ಚೆ ನಡೀತಾ ಇದೆಯಾ? ಎಚ್ ಕೆ ಪಾಟೀಲ್ ಇದ್ದಾರೆ, ಜಿ ಪರಮೇಶ್ವರ್ ಇದ್ದಾರೆ, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ ಹಾಗೂ ಶಾಸಕ ಪೊನ್ನಣ್ಣ ಇದಿಷ್ಟು ಜನ ಭಾಗಿಯಾಗಿದ್ದಾರೆ. ನರೇಗಾ ಬಗ್ಗೆ ಸಮರ್ಥವಾದ ಚರ್ಚೆಯನ್ನ ಮಂಡಿಸಬೇಕಾಗತ್ತೆ ಇವತ್ತು. ಯಾಕಂತಂದ್ರೆ ಮೇಜರ್ ಅಲಿಗೇಷನ್ ಮಾಡಿದ್ದಾರೆ, ಸಾವಿರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗೆಯೇ ಸಿಎಜಿ ವರದಿಯ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಆ ಕುರಿತಾಗಿ ಸಿಎಂ ಮನೆಯಲ್ಲಿ ಇವತ್ತು ಪ್ರಿಪರೇಷನ್ ನಡೀತಾ ಇದೆಯಾ? ಇವಾಗ ಬಿಫೋರ್ ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ನಡೀತಾ ಇದೆಯಾ, ತಯಾರಿ ನಡೀತಾ ಇದೆಯಾ? ಅನಂತರ ಅಧಿವೇಶನಕ್ಕೆ ತೆರಳುತ್ತಾರೆ ಅಂತ ಹೇಳಲಾಗಿದೆ. ಸೊ ಇವತ್ತು ಸಿಎಂ ಮನೆಯಲ್ಲಿ ಹಿರಿಯ ಸಚಿವರುಗಳ ಜೊತೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಸಿಎಂ ನಿವಾಸ ಕಾವೇರಿಯಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದೆ. ಆ ಮೀಟಿಂಗ್ ನಲ್ಲಿ ಅನೇಕ ಸಚಿವರುಗಳು ಭಾಗಿಯಾಗಿದ್ದಾರೆ. ಅಷ್ಟೆಲ್ಲ ನರೇಗಾ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೌಂಟರ್ ಆಕ್ಷನ್ ತಗೋಬೇಕು ಅನ್ನೋ ವಿಚಾರದಲ್ಲಿ ಈಗ ಪ್ಲಾನಿಂಗ್ ನಡೀತಾ ಇದೆ ಅಂತ ಹೇಳಲಾಗಿದೆ. ಇವತ್ತು ಅಧಿವೇಶನದಲ್ಲಿ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪಗಳಿಗೆ ಉತ್ತರ ಕೊಡೋದಕ್ಕೆ
ತಯಾರಿ ನಡೆಸಿಕೊಳ್ಳಲಾಗ್ತಾ ಇದೆ ಸಿಎಂ ನಿವಾಸ ಕಾವೇರಿಯಲ್ಲಿ. ಇದರ ಹೊರತಾಗಿ ಇನ್ನೂ ಏನಾದ್ರೂ ಹೊಸ ರಣತಂತ್ರವನ್ನ ಹೂಡಲಾಗ್ತಾ ಇದೆಯಾ ಅನ್ನುವಂಥದ್ದು. ಬಿಕಾಸ್ ರಾಜ್ಯಪಾಲರ ಭಾಷಣದ ವಿಚಾರ ಸಾಕಷ್ಟು ಕಾವನ್ನ ಪಡ್ಕೊಳ್ತಾ ಇದೆ. ಗೋ ಬ್ಯಾಕ್ ಗವರ್ನರ್ ಅಂತ ರಾಜ್ಯಾದ್ಯಂತ ಅಭಿಯಾನ ನಡೆಸೋದಕ್ಕೆ ಕೂಡ ಕಾಂಗ್ರೆಸ್ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದೆ. ಈ ಇಡೀ ಅಧಿವೇಶನವನ್ನ ಕರೆದಿರೋದೇ ಇದರಲ್ಲಿ ಪ್ರಮುಖವಾದ ಅಂಶ ಇರ್ತಕ್ಕಂಥದ್ದು ಕೇಂದ್ರದ ಜಿ ಮಸೂದೆಯನ್ನ ವಿರೋಧಿಸಿ ಕೊಡ್ತಾ ಇರ್ತಕ್ಕಂಥ ಒಂದು ಪ್ರತಿಭಟನೆ, ವಿರೋಧಿಸ್ತಾ ಇರ್ತಕ್ಕಂಥ ಖಂಡನೆ, ಅದನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಮುಂದಿನ ಪ್ಲಾನ್ ಆಫ್ ಆಕ್ಷನ್ ಏನು ಅನ್ನೋದನ್ನ ಡಿಸ್ಕಸ್ ಮಾಡಕ್ಕೆ ಮುಖ್ಯಮಂತ್ರಿಗಳ ಮನೆಗೆ ಕರೆದಿದ್ದಾರೆ. ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಇನ್ನೊಂದು ಹೈ ವೋಲ್ಟೇಜ್ ಡೇ ಅಂತಾನೆ ಹೇಳಬೇಕು. ಸೊ ಅಧಿವೇಶನದಲ್ಲಿ ಬಿಜೆಪಿ ಕಾಂಗ್ರೆಸ್ ಇಬ್ಬರ ನಡುವೆ ಕೂಡ ಬಿಸಿ ಬಿಸಿ ಚರ್ಚೆಗಳಾಗೋ ಸಾಧ್ಯತೆ ಇದೆ, ಕಾವೇರೋ ಸಾಧ್ಯತೆ ಇದೆ. ನಿನ್ನೆ ರಾಜ್ಯಪಾಲರ ಭಾಷಣದ ವಿಚಾರ ಇವತ್ತು ಇನ್ನಷ್ಟು ತೀವ್ರತೆಯನ್ನ ಪಡ್ಕೊಳ್ಬಹುದು ಅಂತ. ಮತ್ತೆ ನರೇಗಾ ವಿಚಾರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಮಾಡಿರ್ತಕ್ಕಂಥ ಆರೋಪ, ಏನೆಲ್ಲ ಪ್ಲಾನಿಂಗ್ ನಡೆದಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ, ಮತ್ತೆ ಇವತ್ತು ಏನೆಲ್ಲ ಆಗ್ಬೋದು, ನಿಮ್ಮ ಹತ್ರ ಈ ಕ್ಷಣಕ್ಕೆ ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮೊದಲನೇದಾಗಿ ಸಿಎಂ ನಿವಾಸದಲ್ಲಿ ಕರೆಯಲಾಗಿದ್ದಂತಹ ಸಭೆ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಎಷ್ಟು ಗಂಟೆಗೆ ಅನ್ನೋ ಮಾಹಿತಿ ಸದ್ಯ ಮಟ್ಟಿಗೆ ಯಾರು ಕೊಟ್ಟಿಲ್ಲ. ಯಾಕಂದ್ರೆ ಬೆಳಿಗ್ಗೆ 8 ಗಂಟೆಯ ವೇಳೆಗೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸಲಾಯಿತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ ಇರಬಹುದು, ಎಚ್.ಕೆ. ಪಾಟೀಲ್ ಇರಬಹುದು, ಅನೇಕ ಹಿರಿಯ ಸಚಿವರುಗಳನ್ನ ತಿಂಡಿ ತಿನ್ನೋದಕ್ಕೆ ಕರೆದಿದ್ರು. ಈ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ತೆಗೆದುಕೊಳ್ಳಬೇಕಾದಂತಹ ನಿರ್ಣಯಗಳನ್ನ, ವಿಧಾನಸಭೆಯಲ್ಲಿ ಮಾಡಬೇಕಾದಂತಹ ಹೋರಾಟದ ಚಿತ್ರಣವನ್ನ ತಿಳಿಸುವಂತ ಒಂದು ಪ್ಲಾನಿಂಗ್ ನಲ್ಲಿ ಇದ್ರು ಅನ್ನೊಂದು ಮಾಹಿತಿ ಬಂದಿತ್ತು. ಈ ಕಾರಣದಿಂದ ಮೊದಲನೇದಾಗಿ ಸರ್ಕಾರದ ಬಳಿ ಇದ್ದಂತ ಒಂದು ಅಸ್ತ್ರ ಅಂದ್ರೆ ನರೇಗಾ ಹೆಸರನ್ನ ವಿಬಿಜಿ ರಾಮ್ಜಿಗೆ ಬದಲಾಯಿಸಿರೋದನ್ನ ಈ ಬಾರಿ ಪ್ರಸ್ತಾಪ ಮಾಡಬೇಕು, ಇದನ್ನು ವಿಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ಬೇಕು ಅನ್ನೋದೊಂದು ಪ್ರಮುಖವಾದಂತಹ ಅಸ್ತ್ರ ಸರ್ಕಾರಕ್ಕೆ ವಿಪಕ್ಷದ ವಿರುದ್ಧ ಇತ್ತು. ಅದಾದ ನಂತರ ರಾಜ್ಯಪಾಲರು ನಿನ್ನೆ ಭಾಷಣವನ್ನ ಸುಮಾರು 1.5-2 ನಿಮಿಷದಲ್ಲಿ ಮುಗಿಸಿ ಹೊರ ನಡೆದಿದ್ದನ್ನ ಅಗೌರವ ಅಂತ ತೋರಿಸುವಂತ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡಬೇಕಾಗಿತ್ತು. ಆ ಕಾರಣದಿಂದ ಈ ಎರಡೂ ವಿಚಾರಗಳ ಬಗ್ಗೆ ಹಾಗಿದ್ದುಕೊಂಡು ಮೂರನೇದು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಾಡಿರುವಂತಹ ಆರೋಪದ ವಿಚಾರವಾಗಿ ಈ 3 ಪಾಯಿಂಟ್ಗಳನ್ನ ಅಸ್ತ್ರವಾಗಿ ಇಟ್ಕೊಂಡು ಯಾವ ರೀತಿ ನಾವು ಹೋರಾಡಬೇಕು, ಯಾವ ರೀತಿ ನಾವು ವಿಪಕ್ಷಗಳು ಭಯ ಮುಚ್ಚಿಕೊಂಡು ಕುಳಿತುಕೊಂಡಂತೆ ಮಾಡಬೇಕು ಅನ್ನೋದು ವಿಚಾರವನ್ನ ಮಾತನಾಡೋದಕ್ಕೆ ಸಿಎಂ ನಿವಾಸದಲ್ಲಿ ಇವತ್ತು ಬೆಳಗ್ಗೆ 8 ಗಂಟೆಗೆ ಒಂದು ಸಭೆಯನ್ನ ಕರೆಯಲಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಈಗ ಆ ಕರೆಯಲಾಗಿದ್ದಂತಹ ಸಭೆಯನ್ನ ಮುಂದೂಡಲಾಗಿದೆ. 11 ಗಂಟೆಗೆ ಹೇಗಿದ್ರು ಕೂಡ ಅಸೆಂಬ್ಲಿ ಶುರುವಾಗುತ್ತೆ. ಅದಕ್ಕೆ ಮೊದಲು ಏನಾದರೂ ವಿಧಾನಸೌಧದಲ್ಲೇ ಸಣ್ಣ ಮಟ್ಟದ ಒಂದು ಸಭೆಯನ್ನ ಮಾಡ್ತಾರ ಅಥವಾ ಬೆಳಿಗ್ಗೆ 10 ಗಂಟೆಯ ವೇಳೆಗೆ ಸಿಎಂ ರವರ ನಿವಾಸದಲ್ಲಿ ಮಾಡ್ತಾರ, ಈ ಒಂದು ವಿಚಾರವಾಗಿ ಇನ್ನೂ ಕ್ಲಾರಿಟಿ ಸಿಗಬೇಕಾಗಿದೆ. ಆದರೆ ಖಂಡಿತವಾಗಿಯೂ ಬಿಜೆಪಿಯನ್ನ ಕೇಂದ್ರದಲ್ಲೂ ಕೂಡ ತರಾಟೆಗೆ ತೆಗೆದುಕೊಳ್ಬೇಕು, ರಾಜ್ಯದಲ್ಲೂ ಕೂಡ ತರಾಟೆಗೆ ತೆಗೆದುಕೊಳ್ಬೇಕು. ರಾಜ್ಯದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಗವರ್ನರ್ ಅವರ ಮುಖಾಂತರ ರಾಜ್ಯದ ಬಿಜೆಪಿ ನಾಯಕರನ್ನ ತರಾಟೆಗೆ ತೆಗೆದುಕೊಳ್ಬೇಕು ಅನ್ನೋ ಒಂದು ನಿರ್ಣಯವನ್ನ ಕಾಂಗ್ರೆಸ್ ಮಾಡಿರುವಂತದ್ದು. ಅದರ ಜೊತೆಗೆ ರಾಜ್ಯಪಾಲರ ವಿರುದ್ಧ ನಾವು ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೇವೆ, ಗೋ ಬ್ಯಾಕ್ ಗವರ್ನರ್ ಚಳುವಳಿಯನ್ನ ಮಾಡ್ತೇವೆ ಅಂತ ತಿಳಿಸಿದ್ರು. ರಾಷ್ಟ್ರಪತಿಗಳಿಗೂ ಕೂಡ ಪತ್ರವನ್ನ ಬರೀತೇವೆ ಅಂತ ತಿಳಿಸಿದ್ರು. ಇದನ್ನ ವಿಧಾನಸಭೆಯಲ್ಲಿ ಪರಿಷತ್ನಲ್ಲಿ ಪ್ರಸ್ತಾಪ ಮಾಡುವಂತ ಚಿಂತನೆಯಲ್ಲಿದ್ರು. ಯಾವೆಲ್ಲ ನಾಯಕರಿಗೆ ಯಾವ ಜವಾಬ್ದಾರಿ ಕೊಡ್ತಾರೆ, ಯಾರು ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ನಿರ್ಣಯಗಳನ್ನ ಮಾಡಬೇಕಾಗಿತ್ತು. ಆದ್ರೆ ತಾತ್ಕಾಲಿಕವಾಗಿ ಈ ಒಂದು ಮೀಟಿಂಗ್ ಮುಂದೂಡಲಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್ಗಾಗಿ ಒಟ್ಟಾರೆ ಇವತ್ತು ರಾಜ್ಯ